ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಸುಮಾರು 200ಕ್ಕೂ ಅಧಿಕ ಅನಧಿಕೃತ ಮನೆಗಳನ್ನು ಇವತ್ತು ತೆರವುಗೊಳಿಸಲಾಗಿದೆ. ಬೆಳ್ಳಂಬೆಳಿಗ್ಗೆ ಜೆಸಿಬಿಯನ್ನು ತರಿಸಿ ಮನೆಗಳನ್ನು ತೆರವು ಮಾಡಿರ್ತಕ್ಕಂಥದ್ದು. ಸಮಯಾವಕಾಶವನ್ನ ನೀಡದೆ ತೆರವು ಮಾಡಲಾಗ್ತಾ ಇದೆ ಅಂತ ಆಕ್ರೋಶ. ಬಟ್ 2 ಸರ್ತಿ ನೋಟಿಸ್ ಕೊಟ್ಟಿದ್ದಾರೆ. 2 ಬಾರಿ ಜಿಬಿಎದವರು ನೋಟಿಸ್ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡಿದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮನೆ ಕಳೆದುಕೊಂಡವರ ಪರವಾಗಿ ಪ್ರಶ್ನೆ ಮಾಡೋದಕ್ಕೆ ಕೆಲವರೆಲ್ಲ ಬಂದಿದ್ರು. ನೀವ್ಯಾರು ಕೇಳೋದಕ್ಕೆ ಅಂತ 3 ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹೀರೋಯಿಸಮ್ ತೋರಿಸಬೇಡಿ ಅಂತ ಜೀಪ್ ಹಚ್ಚಿದ್ದಾರೆ ಪೊಲೀಸರು ಇವತ್ತು. 7 ರಿಂದ 8 ವರ್ಷಗಳಿಂದ ಇಲ್ಲೇ ಜಾಗದಲ್ಲಿ ವಾಸ ಇದ್ರು. ಸುಮಾರು 200ಕ್ಕೂ ಹೆಚ್ಚು ಕುಟುಂಬ. ಬಟ್ ಇವರು ಸೈಟ್ ತಗೋಬೇಕಾದ್ರೆ ಯಾಮಾರಿದ್ದಾರೆ. ಸೈಟ್ ಕೊಟ್ಟವರೇ ಮೋಸ ಮಾಡಿಕೊಟ್ಟಿದ್ದಾರೆ. ಇವರು ಚಿಕ್ಕ ಪುಟ್ಟ ಮನೆ, ಎಲ್ಲ ಬಡ ಜನಗಳು ಅವರೆಲ್ಲ. ಏನೋ ಒಂದ್ ಮಾಡೋಣ ಇರಪ್ಪ, ತಡ್ಕೊಳ್ಳೋ, ನೀನ್ ಆರಾಮು, ನೀನ್ ಫಸ್ಟ್ ಹುಷಾರಾಗು. ಫುಲ್ ಬಿಸಿ ಫೋನ್ చేస్తాను. ಕೋಗಿಲು ಲೇಔಟ್ನ ಬಂಡೆ ರಸ್ತೆಯಲ್ಲಿ ಜಿಬಿಎನ್ನಿಂದ ಅತಿ ದೊಡ್ಡ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಇಲ್ಲಿ ತೆರವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ಜಿಬಿಎನ ಬೇರೆ ಬೇರೆ ಭಾಗದ ಒಂದಿಷ್ಟು ಸಿಬ್ಬಂದಿಗಳು ಕೂಡ ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಲ್ಲಿ ಇಲ್ಲಿ ಜೀವನವನ್ನು ಕಟ್ಟಿಕೊಂಡಿದ್ರು. ಆಟೋಗಳನ್ನು ಓಡಿಸ್ಕೊಂಡು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ಇಲ್ಲಿ ವಾಸವಿದ್ರು. ಆದರೆ 8-9 ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿರುವಂಥ ಈ ಕುಟುಂಬಗಳು ಮೊದಲಿಗೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಹಣವನ್ನು ಕೊಟ್ಟು ಜಾಗವನ್ನು ಖರೀದಿ ಮಾಡಿದ್ರು. ಆದರೆ ಇದು ಜಿಬಿಎನ ಜಾಗ. ಜಿಬಿಎ ಸುಮಾರು ಸಲ ನೋಟಿಸನ್ನು ಕೊಟ್ಟು ತೆರವು ಮಾಡಿ ಅಂತ ಹೇಳಿದ್ರು ಕೂಡ ಅವರಿಗೆ ಮಾಹಿತಿ ಇರಲಿಲ್ಲ ಅನ್ನುವಂಥದ್ದು. ಈಗ ನೋಡಿ, ಈ ಒಂದು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾನೆ. ಪಾಪ ಗರ್ಭಿಣಿಯವರು. ಸೊ ಈಗ ಏಕಾಏಕಿಯಾಗಿ ಇಲ್ಲಿಂದ ಹೋಗಿ ಅಂತ ಹೇಳಿ ಈಗ ಮನೆಯನ್ನು ಡೆಮಾಲಿಷನ್ ಮಾಡ್ತಾ ಇದ್ದಾರೆ. ಗರ್ಭಿಣಿ 3 ಮಕ್ಕಳನ್ನು ಇಟ್ಕೊಂಡು ಈಗ ಹೊರಗೆ ಬಂದಿದ್ದಾರೆ. ದಿಕ್ಕು ತೋಚದಂತಹ ಸ್ಥಿತಿಗೆ ತಲುಪಿದ್ದಾರೆ. ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರ ಕುಟುಂಬಸ್ಥರು, ಅವರ ಅಕ್ಕಪಕ್ಕದಲ್ಲಿದ್ದಂಥ ಮನೆಯವರು ಎಲ್ಲರೂ ಕೂಡ ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮುಂದೇನು, ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡ್ತಾ ಇದೆ. ಈಗ ಬೆಳಗ್ಗಿಂದ ಊಟ ಇಲ್ಲದೆ ಬಿಸಿಲಲ್ಲೇ ಹೊರಗಡೆ ಬಂದು ನಿಂತಿದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ಹೇಳಿ, ಎಷ್ಟು ವರ್ಷದಿಂದ ಇದ್ರಿ? 7 ವರ್ಷದಿಂದ. ಹೇಳಿ ಅಮ್ಮ, ಎಷ್ಟು ವರ್ಷದಿಂದ ಇದ್ರಿ? ನಾವು 10 ವರ್ಷ ಇದ್ದೀನಿ ಸರ್. ನಮ್ಗೆ 5 ಮಕ್ಳು ಇದ್ದಾರೆ. ಈ ತರ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು, ನೀವೇ ಹೇಳಿ. ನಮ್ಗೆ ಮನೆ ಇಲ್ಲ. ನೀವೇನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಮ್ಮ? ಇದು BBMP ಜಾಗ ಅಲ್ಲ. ದುಡ್ಡು ತಗೊಂಡು ಕೊಟ್ಟಿರೋದ ಇದು. ಅದೇನು ಮತ್ಯ ಇಲ್ಲ. ಇವಾಗ ಅವ್ರ ಗೋರ್ಮೆಂಟ್ ಅಂತ ಅವ್ರು ಹೊಡೆದಾಕ್ತಾವ್ರೆ. ಅದೇನು ನಾವು ಇದು ಮಾಡಿದ್ದೀರಿ, ಕಷ್ಟಪಟ್ಟಿದ್ದೀರಿ, ನಮ್ಗೆ ಏನನ್ನ ಸಾಲ ಮಾಡ್ರಿ ಅಷ್ಟೇನೆ. ಗೋರ್ಮೆಂಟ್ ಅವ್ರಿಗೆ ಇದೇನೆ ಹೇಳೋದು ನಾವು. ಹೆಂಗನ ಇರ್ಲಿ, ನಮ್ಗೆ ಏನನ್ನ ಹೆಲ್ಪ್ ಮಾಡ್ರಿ. ನಮ್ಮ ಮನೆ ಬೇಕು ನಮ್ಗೆ. ಹೇಳಿ ಅಮ್ಮ, ಹೇಳಿ. ನಮ್ಗೆ ಏನು ಬೇಡ, ನಮ್ಗೆ ಮನೆ ಬೇಕು. ನಮ್ಮ ಮನೆಯದು 4 ಜನ ನಮ್ಮ ಮಕ್ಕಳು, 4 ಜನ ನನಗೆ ಮಕ್ಕಳು, 4 ಜನ ನಾವು ಬೀದಿ ಪಾಲು ಆಗ್ಬಿಟ್ಟಿದೀವಿ. ಮನೆ ಮಕ್ಕಳು ಮಟ್ಟ ಎಲ್ಲ ನಾವು ರೋಡ್ ಮೇಲೆ ಇಟ್ಕೊಂಡಿವಿ. ಈ ತರ ಮಾಡಬಾರ್ದು ಅಧಿಕಾರಿಗಳು, ಈ ತರ ಮಾಡಬಾರ್ದು. ಓಟ್ ಹಾಕಿ ನಾವು ಏನ್ ಗೆಲ್ಸದಿಗೆ ಇದೇನಾ ನಮ್ಗೆ? ಈಗ ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ರಿ? ಈ ಜಾಗ ಯಾರಿಗೆ ಸಂಬಂಧಿಸಿದ್ದು ಅಂತ ಗೊತ್ತಿರ್ಲಿಲ್ವಾ? ಇಲ್ಲ, ದೇವರಾಣಿಗೂ ನಮ್ಗೆ ಗೊತ್ತಿಲ್ಲ. ಇದು ಹಳ್ಳ ಇದ್ದಿದ್ದು, ನೀರ್ ಇದ್ದಿದ್ದು. ಟ್ರ್ಯಾಕ್ಟರ್ ಅಲ್ಲೆಲ್ಲ ಕಸ ಮತ್ತೆ ಇದು ತುಂಬಿಸಿ ಇದು ಕೊಟ್ಟಿದ್ರು. ಇದೆಲ್ಲ ಏನ್ ಆಗಲ್ಲ, ಕಚಡ ಜಮೀನ್ ಅಂತ ಕೊಟ್ಟಿದ್ರು ನಮ್ಗೆ. ಯಾರು ಕೊಟ್ಟಿದ್ರು? ಯಾರ ನನ್ನ ಹೆಸರು ಗೊತ್ತಿಲ್ಲ, ನಮ್ಮ ಯಜಮಾನ್ರು ಗೊತ್ತೋದು. ಅಲ್ಲ, ಎಲ್ಲನೂ ಕೂಡ ವಿಚಾರಿಸ್ಕೊಂಡೆ ತಗೋಬೇಕಲ್ವಮ್ಮ ಜಾಗ. ಈಗ ನೋಡಿ, ಇವತ್ತು ಬೀದಿಗೆ ಬಂದಿದ್ದೀರಿ ನೀವು. ಅದೇ ನಮ್ಗೆ ಇವಾಗ ತಲೆ ಬಡ್ಕೊಂಡೋದು ನಮ್ಗೆ.